ನಟಿ ತ್ರಿಷಾ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿ ಬಂಧನ. ನೀಲಂಕರೈ ನಿವಾಸದಿಂದ ಉದಯನಿಧಿ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ನಟಿ ತ್ರಿಷಾ ಬಗ್ಗೆ ಕೊಟ್ಟಂತಹ ಆಕ್ಷೇಪಾರ್ಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ವಿಪಕ್ಷ ನಾಯಕ ಉದಯನಿಧಿ ಅವರನ್ನ ಬಂಧಿಸಿದ್ದಾರೆ. ಮದ್ರಾಸ್ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಬಳಿಕ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿ ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ಹೇಳಿದೆ. ಹೀಗಾಗಿ ತಂಜಾವೂರು ಪೊಲೀಸರಿಗೆ ಹೈಕೋರ್ಟ್ ಪೀಠ ಸೂಚನೆಯನ್ನ ಕೊಟ್ಟಿದ್ದು, ಪೊಲೀಸರ ವಿಚಾರಣೆಗೆ ಉದಯನಿಧಿ ಸಹಕರಿಸಬೇಕು ಅನ್ನುವ ಸೂಚನೆಯನ್ನೂ ಕೂಡ ಈಗಾಗಲೇ ಕೋರ್ಟ್ ಹೇಳಿದೆ. ಆಕ್ಷೇಪಾರ್ಹ ಹೇಳಿಕೆಯ ಬಗ್ಗೆ ವಿಚಾರಣೆ ಆಗಲಿ ಅನ್ನೋದನ್ನ ಮದ್ರಾಸ್ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟು ಇದೀಗ ಸ್ಟೇಷನ್ ಬೇಲ್ ಕೊಡುವಂತೆ ಸೂಚನೆಯನ್ನ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಒಂದು ಷರತ್ತನ್ನ ಕೂಡ ಉದಯನಿಧಿ ಅವರಿಗೆ ವಿಧಿಸಿದೆ. ಪೊಲೀಸರ ವಿಚಾರಣೆಗೆ ಉದಯನಿಧಿ ಸಹಕರಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೂಡ ಕೋರ್ಟ್ ಕೊಟ್ಟಿದ್ದು, ಆದ್ರೆ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟ್ ಬಗ್ಗೆ ವಿಚಾರಣೆ ಆಗಲಿ ಅನ್ನೋದನ್ನ ಕೂಡ ಮದ್ರಾಸ್ ಹೈಕೋರ್ಟ್ ಪೀಠ ಸೂಚನೆಯನ್ನ ಕೊಟ್ಟಿದೆ. ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಕೂಡ ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಹೇಳಿದರು. ಅದರ ಜೊತೆಗೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸಂದರ್ಭದಲ್ಲಿ ಬಂದಂತಹ ಒಂದು ಆಕ್ಷೇಪಾರ್ಹ ಹೇಳಿಕೆ ಇದೆಯಲ್ಲ, ಆ ವಿಚಾರದಲ್ಲಿ ಮಹಿಳೆಯರ ಮೇಲೆ ಯಾವುದೇ ರೀತಿಯ ಗೌರವ ಇಲ್ಲ, ಭೋಗದ ವಸ್ತುವನ್ನಾಗಿ ನೋಡ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ದೂರನ್ನು ಕೂಡ ದಾಖಲಿಸಲಾಗಿತ್ತು. ಉದಯನಿಧಿ ಅವರು ಅರೆಸ್ಟ್ ಆಗಿದ್ದಾರೆ. ಸ್ಟೇಷನ್ ಬೇಲ್ ಮೇಲೆ ಅವರನ್ನ ರಿಲೀಸ್ ಮಾಡಿ ಅಂತಾನು ಕೂಡ ಕೋರ್ಟ್ ಹೇಳಿದೆ. ಹಾಗಾದ್ರೆ ಅವರ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಸೆಕ್ಷನ್ 196 ಗುಂಪು ಘರ್ಷಣೆಗೆ ಪ್ರಚೋದನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಸೆಕ್ಷನ್ 192 ದಂಗೆ ಏಳೋದಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ ಉದಯನಿಧಿ ಅನ್ನುವಂತಹ ಕೇಸ್ ಕೂಡ, ಆ ಒಂದು ಸೆಕ್ಷನ್ ಅಡಿ ಕೂಡ ಕೇಸ್ ದಾಖಲಾಗಿದೆ. ಸೆಕ್ಷನ್ 352 ಉದ್ದೇಶಪೂರ್ವಕವಾಗಿ ಹೇಳಿಕೆಯನ್ನ ಕೊಟ್ಟು ಸಮಾಜದಲ್ಲಿ ಶಾಂತಿ ಕದಡುವ ಕೆಲಸವನ್ನ ಮಾಡಿದ್ದಾರೆ. ಸೆಕ್ಷನ್ 79 ಮಹಿಳೆಯ ಘನತೆಗೆ ಧಕ್ಕೆಯನ್ನ ತಂದಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿರುವಂತದ್ದು, ಆ ಹಿನ್ನೆಲೆಯಲ್ಲಿ ಸೆಕ್ಷನ್ 79 ಅನ್ನ ಹಾಕಲಾಗಿದೆ. ಸೆಕ್ಷನ್ 296B ಸಾರ್ವಜನಿಕ ಸ್ಥಳದಲ್ಲಿ ಅವಾಚ್ಯ ಪದವನ್ನ ಬಳಕೆ ಮಾಡಿರುವಂತಹ ಹಿನ್ನೆಲೆ. ಸೆಕ್ಷನ್ 61 ಕ್ರಿಮಿನಲ್ ಪಿತೂರಿ ಇತ್ತು ಅನ್ನುವಂತಹದ್ದು. ಸೆಕ್ಷನ್ 351(2) ಜೀವ ಆಸ್ತಿ ಪಾಸ್ತಿಗೆ ಹಾನಿ ಜೊತೆಗೆ ಬೆದರಿಕೆ, ಇವೆಲ್ಲದರ ಸೆಕ್ಷನ್ಗಳ ಅಡಿಯಲ್ಲಿ ಉದಯನಿಧಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಈಗಾಗಲೇ ಉದಯನಿಧಿ ಸ್ಟಾಲಿನ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಕೇಸ್ ಹಾಕಿ ಬಂಧನ ಕೂಡ ಮಾಡಲಾಗಿತ್ತು. ಇದೀಗ ಕೋರ್ಟ್ ಏನೆಲ್ಲ ಸೂಚನೆಯನ್ನ ಕೊಟ್ಟಿದೆ? ನಮಿತಾ ಜೈನ್, ಪ್ರಮುಖವಾಗಿ ತಾಂಜಾವೂರಿನಲ್ಲಿ ಕಾವೇರಿ ವಿಚಾರವಾಗಿ ಡಿಎಂಕೆ ಪಕ್ಷದ ಒಂದು ವಿಪಕ್ಷ ನಾಯಕನಾಗಿರುವಂತಹ ಉದಯನಿಧಿ ಸ್ಟಾಲಿನ್ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಟಿ ತ್ರಿಷಾ ವಿರುದ್ಧವಾಗಿ ಆಕ್ಷೇಪಾರ್ಹ ಪದ ಬಳಕೆಯನ್ನು ಮಾಡಿರುವಂತಹ ಒಂದು ವಿಡಿಯೋ ಏನಿತ್ತು, ಸಾಕಷ್ಟು ವೈರಲ್ ಆಗಿತ್ತು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಮಹಿಳೆಯರ ಧಕ್ಕೆ ಮತ್ತು ಅವರ ಗೌರವಕ್ಕೆ ಈ ರೀತಿ ಪ್ರಚೋದನೆ ಕೊಡುವಂಥ ರೀತಿ ಎಷ್ಟು ಮಾತ್ರ ಸರಿ ಅಂತೇಳಿ ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಅವರ ನಿವಾಸ, ಅಂದರೆ ಉದಯನಿಧಿ ಸ್ಟಾಲಿನ್ ಅವರ ನಿವಾಸ ಏನಿದೆ, ನಿವಾಸದಿಂದಲೇ ಅಲ್ಲಿನ ತಾಂಜಾವೂರ ಪೊಲೀಸರು ಬಂಧನ ಮಾಡಿ ಒಂದು ವಶಕ್ಕೆ ಪಡೆದು ಬಂದು ಅರೆಸ್ಟ್ ಒಂದು ಪ್ರೊಸೀಜರ್ ಎಲ್ಲ ಕೂಡ ಕಂಪ್ಲೀಟ್ ಮಾಡಿದ್ರು. ಆ ಜಾಮೀನು ವಿಚಾರಣೆಗೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇತ್ತು. ವಿಚಾರಣೆಯ ಸಂದರ್ಭದಲ್ಲಿ ಕೂಡ ಅವರ ಒಂದು ವಾದವನ್ನು ಪರಿಗಣಿಸಿದಂತಹ ಕೋರ್ಟ್ ಅವರಿಗೆ ಸ್ಟೇಷನ್ ಬೇಲ್ ಮೇಲೆ ಅವರನ್ನ ರಿಲೀಸ್ ಮಾಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದಕ್ಕೂ ಮೊದಲು ಈ ಒಂದು ಅಂದ್ರೆ ಈ ಒಂದು ಆಕ್ಷೇಪಾರ್ಹ ಪದ ಬಳಕೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಪೂರ್ಣಗೊಳಿಸಿ ಆ ಜೊತೆಯಲ್ಲಿ ಉದಯನಿಧಿ ಕೂಡ ವಿಚಾರಣೆಗೆ ಸಹಕಾರವನ್ನ ಕೊಡಬೇಕು, ಪೊಲೀಸರು ಕೂಡ ಸಹಕಾರವನ್ನ ಕೊಡಬೇಕು. ಈ ಒಂದು ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಗೌರವಕ್ಕೆ ಮತ್ತು ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಏನಿದ್ರು ಕೂಡ ಅದಕ್ಕೆ ಕಾನೂನು ಗೌರವಿಸುತ್ತೆ. ಆದರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧವಾಗಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗಲಿ, ವಿಚಾರಣೆ ಆದ ನಂತರ ಅವರ ಮೇಲೆ ಸ್ಟೇಷನ್ ಮೇಲೆ ರಿಲೀಸ್ ಮಾಡಿ ಅಂತೇಳಿ. ಜೊತೆಯಲ್ಲಿ ಈಗ ತಾಂಜಾವೂರಿನ ಪೊಲೀಸರು ಉದಯನಿಧಿ ಸ್ಟಾಲಿನ್ ಮೇಲೆ ದಾಖಲು ಮಾಡಿರುವಂಥ ಸೆಕ್ಷನ್ಗಳನ್ನು ಹೇಳುವಂಥದ್ದಾದರೆ, ಸೆಕ್ಷನ್ ಅಂದರೆ BNS 196 ಒಂದು ಸೆಕ್ಷನ್ ಆಗಿರ್ಬೋದು, ಮತ್ತು 192
ಗುಂಪು ಘರ್ಷಣೆ ಮತ್ತು ದಂಗೆ ಏಳುವುದಕ್ಕೆ ಪ್ರಚೋದನೆ ಕೊಡುವಂಥದ್ದು, ಗುಂಪು ಘರ್ಷಣೆಗಳಿಗೆ ಕಾರಣಕರ್ತ ಮಾಡುವಂಥ ಈ ಒಂದು ಸ್ಟೇಟ್ಮೆಂಟನ್ನು ಕೂಡ ಮಾಡಲಾಗಿದೆ. ಮತ್ತು ಕ್ರಿಮಿನಲ್ ಪಿತೂರಿ ಆಗಿರ್ಬೋದು ಮತ್ತು IT ಸೆಕ್ಷನನ್ನು ಕೂಡ ಜಾಯಿನ್ ಮಾಡಿದ್ದಾರೆ. ಮತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥದ್ದು ಮತ್ತು ಒಳಸಂಚು ಅಂದರೆ ಏನು 296 ಸಾರ್ವಜನಿಕ ಸ್ಥಳದಲ್ಲಿ ಅವಾಚ್ಯ ಪದ ಬಳಕೆ ಮಾಡುವಂಥ ಒಂದು ಸೆಕ್ಷನ್ ಏನಿದೆ, ಇವೆಲ್ಲವೂ ಕೂಡ ಅಲ್ಲಿ ಸೆಕ್ಷನ್ ಪದ ಅಂದರೆ ಆ ಕೇಸಲ್ಲಿ FIR ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು. ಆದರೆ ಈಗ ಹೈಕೋರ್ಟ್, ಮದ್ರಾಸ್ನ ಅಲ್ಲಿನ ಹೈಕೋರ್ಟ್ ಏನಿದೆ, ಈಗ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ನೋಡಬೇಕು ಈಗ ಈ ಒಂದು ಸೆಕ್ಷನ್ಗಳ ಆಧಾರಿತವಾಗಿ ಕೂಡ ಹೇಗೆ ಅದು ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಲಿ ಸೂಚನೆಯನ್ನು ಕೊಟ್ಟರು. ಅವರ ವಾದ ಏನಾಗಿತ್ತು, ಇಲ್ಲಿ ಪ್ರಮುಖವಾಗಿ DMK ನಾಯಕರು ಈ ಸೆಕ್ಷನ್ಗಳನ್ನು ಉಲ್ಲೇಖ ಮಾಡಿರುವಂಥದ್ದು ಕೇವಲ ಇದೊಂದು ಪದಕ್ಕೆ ಹೇಗೆ ಸರಿಯಾದ ರೀತಿಯಲ್ಲಿ ವಾದ ಮಾಡಿರಬಹುದು. ಆ ನಿಟ್ಟಿನಲ್ಲಿ ವಿಚಾರಣೆ ಆಗಲಿ, ವಿಚಾರಣೆ ಆದ ನಂತರ ಸ್ಟೇಷನ್ ಮೇಲೆ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಉದಯನಿಧಿ ಸ್ಟಾಲಿನ್ ಅವರ ಒಂದು ಸದ್ಯಕ್ಕೆ ವಿಚಾರಣೆ ಮಾಡಿ ಅನಂತರ ಸ್ಟೇಷನ್ ಮೇಲೆ ರಿಲೀಸ್ ಮಾಡೋಕ್ಕೆಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಅವರು ಉದಯನಿಧಿ ಸ್ಟಾಲಿನ್ ಅನ್ನ ತಾಂಜಾವೂರಿನ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ಇದು ತಮಿಳುನಾಡಿನ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಮತ್ತೆ ಇದು TVK ಪಕ್ಷದ ಅಧಿನೇತನಾಗಿರುವಂತಹ ಜೋಸೆಫ್ ವಿಜಯ್ ಈ ಒಂದು ಉದ್ದೇಶಪೂರ್ವಕವಾಗಿ ರಾಜಕೀಯ ದುರುದ್ದೇಶದಿಂದ ಈ ಉದಯನಿಧಿ ಸ್ಟಾಲಿನ್ ಅನ್ನ ಬಂಧನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಈಗ DMK ನಾಯಕರಾಗಿರ್ಬೋದು, ಅಲ್ಲಿನ ಪಕ್ಷ ಆಗಿರ್ಬೋದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ವಿಜಯ್ ವಿರುದ್ಧವಾಗಿ, ಕೇವಲ ತ್ರಿಷಾ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಈ ತರ ರಾಜಕೀಯ ದುರುದ್ದೇಶದಿಂದ ಈ ತರ ಮಾಡಲಾಗ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಆದರೆ TVK ಪಕ್ಷದ ನಾಯಕರು ಮತ್ತೆ ಅವರ ಸಚಿವರ ಸಂಪುಟ ಏನು ಹೇಳ್ತಾ ಇರುವಂಥದ್ದು ಅಂದ್ರೆ ಇದು ತ್ರಿಷಾ, ಇದು ಈ ಜೋಸೆಫ್ ಅಂದರೆ ವಿಜಯ್ ಜೋಸೆಫ್ಗೂ ಆಗಿರ್ಬೋದು ಅಥವಾ ಈ ಕೇಸ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲಿರುವಂಥದ್ದು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಆತ ನಡ್ಕೊಂಡಿದ್ದಾನೆ. ಹೀಗಾಗಿ ಕಾನೂನಿನ ಸಂಬಂಧಪಟ್ಟಂತೆ ಆತನ ಮೇಲೆ ಕೇಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅವರು ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಎರಡೂ ಪಕ್ಷಗಳ ಒಂದು ಆರೋಪ ಪ್ರತ್ಯಾರೋಪಗಳ ರಾಜಕೀಯ ಕೆಸರಾಚಾಟಕ್ಕೆ ತಮಿಳುನಾಡು ಸಾಕ್ಷಿ ಆಗಿರುವಂಥದ್ದು. ಅದು ಈ ನಟಿ ತ್ರಿಷಾ ಒಂದು ವಿಚಾರದಲ್ಲಿ ಉದಯನಿಧಿ ಸ್ಟಾಲಿನ್ ಕೊಟ್ಟಂತ ಆಕ್ಷೇಪಾರ್ಹ ಪದ ಬಳಕೆಯ ಒಂದು ವಿಚಾರ. ನಮಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.